ಆಗಿದೆಯಾ? ನಮ್ಮ ಸಿಬ್ಬಂದಿಯನ್ನು ನೀವು ಬಂಧನ ಮಾಡಿದಿರಲ್ಲ, ಇದು ಸರಿಯಾಗಿದೆಯಾ? ಅದೇ ಯಾರೋ ನಿಖಿಲ್ ಅನ್ನುವಂಥವ್ರನ್ನ ಏನು ಮಾರ್ಕೆಟಿಂಗ್ ಇದ್ರಲ್ಲ ಅವರನ್ನು ಬಂಧನ ಮಾಡಿದ್ದಾರೆ. ಸೊ ಹೀಗಾಗಿ ಇದು ಬಂಧನ ಸರಿಯಲ್ಲ ಅನ್ನುವಂತಹ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು, ತಕರಾರು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈಗ ತಕರಾರು ಅರ್ಜಿಯನ್ನು ಇವತ್ತು ಗುರುವಾರ 2:15 ಏನೋ ಇವತ್ತು ವಿಚಾರಣೆಗಿದೆಯಂತೆ. ಅದು ಸರಿನಾ ತಪ್ಪಾ ಅಥವಾ ಅವ್ರನ್ನ ಬಿಡುಗಡೆ ಮಾಡ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿರುವಂತಹ ಕಾಲ್ತುಳಿತ ಪ್ರಕರಣದಲ್ಲಿ ತಮ್ಮನ್ನು ಬಂಧಿಸಿರುವಂತಹ ಪೊಲೀಸರ ಕಾನೂನು ಕ್ರಮವ ಅಂತ ಏನು ಪೊಲೀಸರು ಬಂಧಿಸಿದ್ರಲ್ಲ ಅದು ಕಾನೂನು ಕ್ರಮ ಸರಿಯಲ್ಲ, ಅಂದರೆ ಕಾನೂನು ಬಾಹಿರವಾಗಿದೆ ಅಂತ RCB ಫ್ರಾಂಚೈಸಿ RCB ಅವರು ಏನು ಮಾಡಿದ್ರು ಅಂತಂದರೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಇವತ್ತು ಹೈಕೋರ್ಟ್ನಲ್ಲಿ ಅದರ ವಿಚಾರಣೆ ನಡೆದಿರುತ್ತೆ. ವಿಚಾರಣೆ ಎಲ್ಲ ಮುಗಿದಿದೆಯಂತೆ. ಆದರೆ ಅನುಮತಿ ಕೇಳಿರಲಿಲ್ಲ ಅಂತ ಸರ್ಕಾರದ ಪರ ವಕೀಲರಾಗಿರುವಂತಹ ಶೆಟ್ಟಿ ಅವರು, ಅದರ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡಿಸಿದ್ದಾರೆ. ಏನು ವಾದ ಮಂಡಿಸಿದ್ದಾರೆ ಅಂತಂದರೆ, ಏನು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನೀಡುವಂತೆ RCB ಹಾಗೂ DNA ಕಂಪನಿಗಳು ಜೂನ್ 3ರಂದು ಫೈನಲ್ ಪಂದ್ಯ ಆರಂಭವಾಗುವ 1 ಗಂಟೆ ಮುಂಚೆ RCB ಪ್ರಶಸ್ತಿ ಗೆದ್ದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಆಚರಿಸಲಾಗುವುದು ಅಂತ ಒಂದು ನೀವು ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಇದೆಲ್ಲವೂ ಆಗ್ತಾ ಇರಲಿಲ್ಲ ಅಂತ ಸರ್ಕಾರದ ಪರ ವಕೀಲರು ಹೇಳ್ತಾರೆ. ಜೊತೆಗೆ ಏನಂತಂದರೆ ಅನುಮತಿನೇ ಕೇಳಿರಲಿಲ್ಲ, ಇದರಿಂದಾಗಿ ಸಂಪೂರ್ಣ ಕಾರ್ಯಕ್ರಮವೇ ಕಾನೂನು ಬಾಹಿರ ಅಂತ ತಿಳಿಸಿದ್ದಾರೆ. ಜೊತೆಗೆ ಜೂನ್ 4ರಂದು ಬೆಳಗ್ಗೆ 7 ಗಂಟೆಗೆ ಇದೇ RCB ಅವರು ಒಂದು ಟ್ವೀಟ್ ಮಾಡ್ತಾರೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ಪರೇಡ್ ನಡೆಸಲಾಗುವುದು, ಎಲ್ಲ ಅಭಿಮಾನಿಗಳು ಭಾಗವಹಿಸಿ ಅಂತ ಕರೆ ನೀಡಿತ್ತು. ಯಾವುದು? RCB. ಈಗ RCB ಅವರು ಸರ್ಕಾರದ ಮೇಲೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಇವರು ಮಾಡಿದಂತಹ ತಪ್ಪುಗಳನ್ನು ಮುಚ್ಚಾಕೊಳ್ಳೋದಕ್ಕೆ. ಇವ್ರೇನಾರ ಸಾಯಲಿ, RCB ಅವರು ಏನಾರ ಮಾಡ್ಕೊಳ್ಳಿ ಅಥವಾ ಸರ್ಕಾರ ಏನಾರ ಮಾಡ್ಕೊಳ್ಳಿ, ಆ 11 ಜನ ಸತ್ರಲ್ಲ, 11 ಜನಕ್ಕಿಂತ 20-30 ಜನ ಸತ್ತಿದ್ರೆ ಏನಾಗ್ತಿತ್ತು? ಏನೋ 11 ಜನಕ್ಕೇ ಪಾಪ ನಿಂತು ಹೋಗ್ಬಿಟ್ಟಿದೆ. ಸಾವು ನೋವು ಹೆಚ್ಚಾಗಿದ್ದಲ್ಲಿ ಯಾರು ಹೊಣೆ ಆಗ್ತಿದ್ರು? ಇದೇ RCB ತಂಡವನ್ನು, ಇದೇ ವಿರಾಟ್ ಕೊಹ್ಲಿಯನ್ನು ನೋಡೋದಕ್ಕೆ ಬಂದಂತಹ 2.5 ಲಕ್ಷ ಜನರ ಪರವಾಗಿ ವಿರಾಟ್ ಕೊಹ್ಲಿ ಒಂದು ಸಾದಾ ಒಂದು ಮಾತು ಕೂಡ ಆಡಲಿಲ್ವಲ್ರಿ. ಅದಕ್ಕೆ ಹೇಳೋದು, ಯಾರ ಅಭಿಮಾನ, ಯಾರು ನೀವು ರೋಲ್ ಮಾಡೆಲ್ ಅಂತ ಅಂದ್ಕೊಳ್ತಿರಲ್ಲ ಅವರು ಹಿಂದೆ ಮುಂದೆ ಒಂದು ಸ್ವಲ್ಪ ತಿಳ್ಕೊಳ್ಬೇಕು. ಯಾವತ್ತೂ ಅಭಿಮಾನಿಗಳು ಅಂತಂದರೆ ಅಭಿಮಾನಿಗಳ ಪರವಾಗಿ ನಿಂತ್ಕೊಳ್ಬೇಕು, ಆ ನಾಯಕ ಅಥವಾ ನಟ ಅಥವಾ ಮತ್ತೊಬ್ಬ. ಅಭಿಮಾನಿಗಳು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಅವರು ಒಂದು ಮಾತುಗಳನ್ನು ಆಡಿದಿದ್ರೆ, ಒಂದೇನಾದರೂ ಮಾತುಗಳನ್ನು ನನ್ನಿಂದ ಆಗಿದೆಯಪ್ಪ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ, ಏನು 11 ಜನ ಸತ್ತಿದ್ದಾರಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ವಿರಾಟ್ ಕೊಹ್ಲಿ ಅವರು ಎಲ್ಲೂ ಒಂದು ಮಾತಾಡಲಿಲ್ಲ. ಅವರೆಲ್ಲ ಡಿಗ್ನಿಟಿ ಮೇಂಟೈನ್ ಮಾಡೋರಿ. ನಾವೇನು ಬಾ ಅಂತ ಹೇಳಿದ್ವಾ ನಿಮಗೆ ನೋಡೋದಕ್ಕೆ ಅನ್ನುವಂತಹ ಇದೆ. ಸೊ ಹೀಗೆಲ್ಲ ಆಗಿದೆ. ಇವತ್ತು ಅದೇ RCB ಸಿಬ್ಬಂದಿಯನ್ನು, ನಿಖಿಲನ್ನು ಇವತ್ತು ಕಾನೂನು ಬಾಹಿರವಾಗಿ ಬಂಧನ ಮಾಡಿದಾರಂತೆ. ಬಟ್ ಅವರ ತಪ್ಪುಗಳನ್ನು ಇವತ್ತು ಆ ಕೋರ್ಟ್ನಲ್ಲಿ ಏನೆಲ್ಲ ಚರ್ಚೆಗಳಾಗತ್ತೆ ಏನಿಲ್ಲ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇವತ್ತೇನಾದರೂ ಅವರೇನಾದರೂ ಬಂಧನದಿಂದ ಮುಕ್ತರಾದರೆ